ಸಮ ಪ್ರಮಾಣದ ಮೆಂತ್ಯಕಾಳು, ಚಂದ್ರಸೂರ್ ಬೀಜ ಅಂದ್ರೆ ಹಲೀಂ ಬೀಜ, ಕಲುಂಜಿ ಅಂದ್ರೆ ಕಪ್ಪು ಜೀರಿಗೆ ಮತ್ತು ಅಜ್ವೈನ್ ಇವೆಲ್ಲವನ್ನ ಒಂದು ಲೋ ಫ್ಲೇಮ್ ನಲ್ಲಿ ಸ್ವಲ್ಪ ಹುರಿದುಕೊಳ್ಬೇಕು. ನಂತರ ಇದನ್ನ ಪುಡಿ ಮಾಡಿಕೊಂಡು ಒಂದು ಏರ್ ಟೈಟ್ ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡ್ರೆ ಮನೆಯಲ್ಲೇ ರೆಡಿ ಆಯ್ತು ನೋಡಿ ಆಯುರ್ವೇದ ಗ್ರಂಥವಾದ ಭಾವಪ್ರಕಾಶ ನಿಘಂಟಿನಲ್ಲಿ ಹೇಳಿರುವಂತ ಚತುರ್ಬೀಜ ಚೂರ್ಣ. ಇನ್ನು ಇದರ ಆರೋಗ್ಯದ ಲಾಭದ ಕುರಿತು ನೋಡುವುದಾದರೆ ಇದು ಲಿವರ್ನ ಆರೋಗ್ಯ ಕಾಪಾಡಿಕೊಳ್ಳಲು ಒಂದು ಉತ್ತಮವಾದಂತ ಔಷಧಿಯಾಗಿರುತ್ತದೆ. ಇದು ವಾತ ಹಾಗೂ ಕಫದೋಷದಿಂದ ಉಂಟಾಗುವ 100ಕ್ಕೂ ಹೆಚ್ಚು ಕಾಯಿಲೆಗಳಲ್ಲಿ ಇದು ಒಂದು ಉತ್ತಮ ಔಷಧಿಯಾಗಿದೆ. ಇನ್ನು ಯಾರಿಗಾದರೂ ಆಮವಾತ, ಸಂಧಿವಾತ, ದೇಹದ ನೋವು, ಅಜೀರ್ಣ, ಬ್ಲೋಟಿಂಗ್, ಫ್ಯಾಟಿ ಲಿವರ್, ದೇಹದಲ್ಲಿ ಹೆಚ್ಚಾದ ಕೊಲೆಸ್ಟ್ರಾಲ್, ಡಯಾಬಿಟಿಸ್ ಮತ್ತು ಮಹಿಳೆಯರಲ್ಲಿ ಉಂಟಾಗುವಂತ ಹಾರ್ಮೋನಲ್ ಇಂಬ್ಯಾಲೆನ್ಸ್, PCOD, PMS ನಂತ ಕಾಯಿಲೆಗಳಲ್ಲೂ ಇದು ಒಂದು ಉತ್ತಮ ಔಷಧಿಯಾಗಿದೆ. ಇನ್ನು ಇದರ ಬಳಕೆ ವಿಷಯಕ್ಕೆ ಬರೋದಾದರೆ ಚತುರ್ಬೀಜ ಚೂರ್ಣವನ್ನ 1 ರಿಂದ 3 ಗ್ರಾಂನಷ್ಟು ಬಿಸಿನೀರಿನಲ್ಲಿ ಬೆರೆಸಿ ಸೇವಿಸುವಂಥದ್ದು. ಇದು ಉಷ್ಣವೀರ್ಯ ದ್ರವ್ಯವಾಗಿರುವುದರಿಂದ ಪಿತ್ತ ಪ್ರಕೃತಿಯವರು ಸ್ವಲ್ಪ ಇದನ್ನ ಡೋಸ್ ಕಡಿಮೆ ಮಾಡಿ ತಗೊಳ್ಳುವಂಥದ್ದು. ಅದು ನಿಮ್ಮ ದೇಹಕ್ಕೆ ಅಡ್ಜಸ್ಟ್ ಆದರೆ ಡೋಸನ್ನು ಹೆಚ್ಚು ಮಾಡ್ತಾ ಹೋಗ್ಬೋದು. ಧನ್ಯವಾದ.